Hello everyone, welcome back to my YouTube channel. So ನೀವು actually plant physiology ಮೇಲೆ video ಮಾಡಿ ಅಂತ ಕೇಳ್ತಾ ಇದ್ದೀರಾ. Definitely I will do on those topics that you guys are requesting, but I just needed some time okay, because I have to prepare a notes for that. So because of that reason I just needed some time, and definitely I'm preparing a notes for that, so I can do it in my further days. And sorry, yesterday I was unable to upload a video because I was a little bit sick. Means I got fever. So today I chosen the topic immunology for this video. So because this immunology is very important. When you observe the KSET question paper, around 2 to 3 or sometimes 4 questions will be come from the immunology part. Okay, so ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್. ಸೊ ದಿಸ್ ಇಸ್ ದ ಫಸ್ಟ್ ವಿಡಿಯೋ ಆನ್ ಇಮ್ಯುನಾಲಜಿ. ಓಕೆ, ದೆನ್ ವಿತೌಟ್ ಮೇಕಿಂಗ್ ಎನಿ ಡಿಲೇ ಲೆಟ್ಸ್ ಬಿಗಿನ್ ವಿತ್ ದಿಸ್. ಸೊ ಇಮ್ಯುನಾಲಜಿ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ದಟ್ ನಮ್ಮ ಇಮ್ಯುನಾಲಜಿ ಅಂದರೆ ನಮ್ಮ ಬಾಡಿಗೆ ತುಂಬ ರಿಲೇಟ್ ಆಗುತ್ತೆ. ಸೊ ನಾವು ಇಷ್ಟೊಂದು ಹೆಲ್ತಿ ಆಗಿದ್ದೀವಿ ಅಂದರೆ ವಿ ಶುಡ್ ಥ್ಯಾಂಕ್ ಅವರ್ ಇಮ್ಯೂನ್ ಸಿಸ್ಟಮ್ ಫಸ್ಟ್. ಸೊ ಅಲ್ವಾ, ಸೊ ಫ್ರಮ್ ಇಫ್ ಯು ಅಬ್ಸರ್ವ್ ಸಿನ್ಸ್ ಫ್ರಮ್ ಬರ್ತ್ ಟಿಲ್ ಟು ಡೆತ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೋಸ್ ಟು ದ so many kinds of diseases or so many kinds of bacteria, viruses and pathogens. We are still alive because we have a strong immune system. ಓಕೆ, ಸೊ ಇದು ನಮಗೆ ಯಾವ ಥರ, ಸೊ ಇಟ್ಸ್ ಸೋ ಇಂಟ್ರೆಸ್ಟಿಂಗ್ ದಟ್ ಹೌದು ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದರೆ ಏನು, ಅದು ನಮ್ನ ಯಾವ ಥರ ಪ್ರೊಟೆಕ್ಟ್ ಮಾಡ್ತದೆ, ವಾಟ್ ಆರ್ ಆಲ್ ದ ಮೆಕಾನಿಸಮ್ ಇಟ್ ಈಸ್ ಟೇಕಿಂಗ್ ಟು ಫೈಟ್ ಅಗೇನ್ಸ್ಟ್ ಫಾರಿನ್ ಸಬ್ಸ್ಟೆನ್ಸಸ್, ಅದ್ರ ಮೆಕಾನಿಸಮ್ಸ್ ಯಾವೆಲ್ಲ ಪ್ರೋಟೀನ್ಸ್ ಇನ್ವಾಲ್ವ್ ಆಗಿದೆ. ಸೊ ಅದನ್ನೆಲ್ಲ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ಈಸಿ. ಸೊ ವೆನ್ ಯು ನೋ ದ ಕಾನ್ಸೆಪ್ಟ್ ಯು ರಿಯಲಿ ಫೀಲ್ ಅಮೇಝಿಂಗ್. ಐ ಮೀನ್ ಒಂದು ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗೋಕ್ಕೆ ಅಂತ ಓದೋ ಬದಲು ಲೈಕ್ ಒಂದು ಕಾನ್ಸೆಪ್ಟ್ನ ತಿಳ್ಕೊತಾ ಇದ್ದೀನಿ, ಅದು ನನ್ನ ಲೈಫಿಗೆ ನಿಯರ್ ಇದೆ. ಸೊ ದಟ್ ಈ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ನಾನು ನನ್ನ ಹೆಲ್ತ್ ಸ್ಟೈಲ್ನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋ ಮೈಂಡ್ ಸೆಟ್ಟಲ್ಲಿ ಟೆನ್ಷನ್ ಮಾಡ್ಕೊಡ್ದೆ ಕಾಮಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವಾಗ ಫಸ್ಟ್ ಇಮ್ಯುನಿಟಿ ಅಂದರೆ ಏನು? ಸೊ ಇಮ್ಯುನಿಟಿ, ದಿಸ್ ಇಮ್ಯುನಿಟಿ ಈಸ್ ಡಿಫೈನ್ಡ್ ಆಸ್ ದ ಕೆಪಾಸಿಟಿ ಆಫ್ ದ ಬಾಡಿ ಟು ರೆಸಿಸ್ಟ್ ದ ಪ್ಯಾಥೋಜೆನಿಕ್ ಏಜೆಂಟ್ಸ್. ಓಕೆ, ಪ್ಯಾಥೋಜೆನಿಕ್ ಏಜೆಂಟ್ಸ್, those might be bacteria, virus, okay, toxic substances, all those things are pathogenic agents. So immunity is the one, it has the capacity of the body, okay, it is the capacity of the body to resist the pathogenic agents. Okay, and our immune system, for example your immune system helps to keep you healthy by figuring out when something harmful means nothing but the pathogenic agents enters your body, and then it's going to and then it start to fighting it, so you don't get sick. Okay, the stronger your immune system, so that the more likely you are stay healthy. If your immune system is strong, then you are more healthy. Okay, so for example if you have to say like some there is an attack of virus, bacteria that can make you sick. Okay, so healthy immune system yav tara irutte. So when there is an attack of virus and bacteria, actually that can make you sick. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದೆ ನಂಗೆ ಲೈಕ್ ನೋಡಿ ಇದೆಂತ ಕೋಇನ್ಸಿಡೆನ್ಸ್, ನಂಗೆ ಫೀವರ್ ಬಂದಿದೆ ಇವಾಗ. ಸೊ ದಟ್ ಫೀವರ್ ಶೋಸ್ ಮೀ ದ್ಯಾಟ್ ಯು ನೀಡ್ ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ ಅಲ್ವಾ. ಸೊ ಏನು ಮಾಡುತ್ತೆ ನಮ್ಮ ಬಾಡಿ, ಇವಾಗ ನನ್ಗೆ ಏನು ಮಾಡ್ತಾ ಇದೆ, ಬಾಡಿ ಟೆಂಪ್ರೇಚರ್ನ ಹೈ ಮಾಡಿದೆ, ಸೊ ದಟ್ ನನ್ನ ಒಳಗಡೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಆಗಲಿ ಅದೇನು ಮಾಡುತ್ತೆ, ಹೈ ಟೆಂಪ್ರೇಚರ್ಗೆ ಇರಲ್ಲ. ಓಕೆ, ದೇರ್ ವಿಲ್ ಬಿ ಸಮ್, ಸೊ ಅದ್ರ ಜೊತೆ ಫೈಟ್ ಮಾಡ್ತಾ ಇದೆ ನನ್ನ ಬಾಡಿ. ಸೊ ವೆನ್ ಯುವರ್ ಬಾಡಿ ಈಸ್ ಸಿಕ್, ಸೊ ದಟ್ ಗಿವ್ಸ್ ಅನ್ ಅಲರ್ಟ್ ಟು ಯು ದಟ್ ಯು ಶುಡ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ. ಓಕೆ, ದಟ್ಸ್ ವೈ ದ ಪೇನ್ ಈಸ್, ಸಿ ವೆನ್ ಯು ಲೈಕ್ ಒಂದು ಹಾಟ್ ಸಬ್ಸ್ಟೆನ್ಸ್ ಮೇಲೆ ಕೈ ಇಟ್ಟಾಗ ನೀವು ವಾಪಸ್ ತಗೊಂತೀರಾ, ಬಿಕಾಸ್ ಯಾಕಂದರೆ ಅದು ನಿಮಗೆ ಪೇನ್ ಕ್ರಿಯೇಟ್ ಮಾಡುತ್ತೆ. ಪೇನ್ ಕ್ರಿಯೇಟ್ ಅಂದರೆ ನಿಮ್ಮ ಬಾಡಿಗೆ ಏನೋ ನೋವಾಗ್ತಾ ಇದೆ, ಸೊ ಕೈನ ಹಿಂದಕ್ಕೆ ತಗೋ ಅಂತ ಅರ್ಥ ಅಲ್ವಾ. ಸೊ ಇವಾಗ ನಿಮ್ಮ ಬಾಡಿನಲ್ಲಿ ನೀವೊಂದು ರಕ್ತ ಬರ್ತಿರುತ್ತೆ, ಅದು ಪೇನ್ ಆಗಿಲ್ಲ ಅಂದರೆ ರಕ್ತ ಹೋಗ್ತಿರೋದು ನಿಮ್ಗೆ ಗೊತ್ತಾನೇ ಆಗಲ್ಲ. ಸೊ ರಕ್ತ ಹಾಗೆ ಹೋಗ್ತಾನೆ ಇರುತ್ತೆ, ನಿಮ್ಗೇನು ಸೆನ್ಸೇ ಆಗಲ್ಲ. ಸೊ ನಿಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಬ್ಲಡ್ನೆಲ್ಲ ಕರ್ಕೊಂತೀರಾ ಅಲ್ವಾ. ಸೊ ದಟ್ಸ್ ಹೌ ಇಟ್ ಈಸ್. ಸೊ ವೆನ್ ಯು ಸೇ ಯು ಹ್ಯಾವ್ ಎ ಹೆಲ್ತಿ ಇಮ್ಯೂನ್ ಸಿಸ್ಟಮ್, ದಟ್ ಮೀನ್ಸ್ ದಟ್ ವೆನ್ ದೆರ್ ಇಸ್ ಅಟ್ಯಾಕ್ ಆಫ್ ವೈರಸ್ ಆರ್ ಬ್ಯಾಕ್ಟೀರಿಯಾ that you can make you feel sick. And if you say your immune system is healthy, it means that it helps you in healing the wounds. ನಿಮ್ಮ ಬಾಡಿನಲ್ಲಿ ಎಷ್ಟೊಂದು wounds ಆಗಿರುತ್ತೆ, ಸೊ ಅದನ್ನೆಲ್ಲ wound heal ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. And also it causes inflammation, like when it needs to such as fever, and to help get rid of the those infection. For example ಇವಾಗ ನಿಮ್ಮ ಮುಖದಲ್ಲಿ ಪಿಂಪಲ್ ಆಗಿರುತ್ತೆ, ಸೊ ಪಿಂಪಲ್ ಹತ್ರ ಏನಾಗಿರುತ್ತೆ, ಫುಲ್ಲು ನಿಮಗೆ ಒಂಥರ ರೆಡ್ ಥರ ಫಾರ್ಮೇಷನ್ ಆಗಿರುತ್ತೆ. ಅವಾಗ ನಿಮ್ಗೆ ರೆಡ್ನೆಸ್ ನೋಡಿದ ತಕ್ಷಣ ಏನೋ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಯು ಆರ್ ಗೋಯಿಂಗ್ ಟು ಟೇಕ್ ಸಮ್ ಆ್ಯಕ್ಷನ್ಸ್ ಅಲ್ವಾ. ಸೊ ದಟ್ಸ್ ಆಲ್ ದ ಥಿಂಗ್ಸ್ ದಟ್ ಈಸ್ ಶೋನ್ ಬೈ ದ ಹೆಲ್ತಿ ಇಮ್ಯೂನ್ ಸಿಸ್ಟಮ್. ಓಕೆ, ಆ್ಯಂಡ್
It is the ability of the body to resist the entry of different types of foreign bodies like bacteria, viruses, and toxic substances. Okay, and mainly in immune system there are of two types, that is innate immunity, second one is acquired immunity. As in the name indicates, it is very easy, listen carefully. Innate means inborn immunity. ನೀವು ಹುಟ್ಟಿದ ತಕ್ಷಣ ಬರ್ತಕ್ಕಂಥ ಇಮ್ಯುನಿಟಿ ಇರುತ್ತಲ್ವಾ, ಅದು ಇನ್ಬೋರ್ನ್ ಇಮ್ಯುನಿಟಿ ಆಗಿರುತ್ತೆ. ಓಕೆ, ಇಟ್ ಈಸ್ ಫಸ್ಟ್ ಒನ್. ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಇನ್ನೇಟ್ ಇಮ್ಯುನಿಟಿ. ಇನ್ನೇಟ್ ಇಮ್ಯುನಿಟಿ ಆರ್ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಅನದರ್ ನೇಮ್ ದಟ್ ಈಸ್ ಕಾಲ್ಡ್ ಆಸ್ ನಾನ್ ಸ್ಪೆಸಿಫಿಕ್ immunity. So this innate immunity is the inborn capacity. Okay, innate immunity ಅಂದ ತಕ್ಷಣ you have to remember one word, that is inborn. Okay, ನೀವು ಹುಟ್ಟಿದ ತಕ್ಷಣ ಬಂದಿರತಕ್ಕಂಥ immunity. Okay, inborn capacity of the body to resist the pathogens, that is called as innate immunity. And by chance if the organisms enters the body, innate immunity eliminates them before the development of any diseases. This innate immunity try to eradicate those harmful substances from your body so that it doesn't cause it stops the developing any kind of diseases from that harmful substances. Okay, that is the main function of the innate immunity. And this type of immunity is represent the first line. Okay, the first line of defense system anta helbodu. First nimge yavado ಒಂದು ಸಿಕ್ಕಾದಾಗ ಫಸ್ಟ್ ನಿಮ್ಮ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಆಕ್ಟಿವೇಟ್ ಆಗೋದು ಯಾವುದು, ಇನ್ನೇಟ್ ಇಮ್ಯುನಿಟಿ, ಇನ್ಬೋರ್ನ್ ಇಮ್ಯುನಿಟಿ ಅಂತ ಹೇಳ್ಬೋದು. ಇಟ್ ಡಿಫೆನ್ಸ್ ಅಗೇನ್ಸ್ಟ್ ಎನಿ ಟೈಪ್ ಆಫ್ ಪ್ಯಾಥೋಜನ್ಸ್. ಓಕೆ, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ನಾನ್ ಸ್ಪೆಸಿಫಿಕ್. ವೈ ಇಟ್ ಇಸ್ ಕಾಲ್ಡ್ ಆಸ್ ನಾನ್ ಸ್ಪೆಸಿಫಿಕ್? This is the one which starts first and then it can going to fight any type of pathogens. Therefore it is called as non-specific immunity. ಓಕೆ, ಸೊ ನೀವು ಒಂದು ಬ್ಯಾಟಲ್ ಫೀಲ್ಡಲ್ಲಿ ಇರ್ತೀರಾ, ಎದುರುಗಡೆ ಸೈನಿಕ ಇರ್ತಾನೆ. ಯಾವ ಸೈನಿಕ ಅಂತಂದು ಹೇಳ್ಬಿಟ್ಟು ಇವ್ನು ಸ್ಟ್ರಾಂಗಾ ಇವ್ನು ವೀಕಾ ಇದನ್ನ ಯಾರು ಅಂತಂದೇಳಿ ನೋಡೋದಿಲ್ಲ. ಎದುರುಗಡೆ ಎನಿಮಿ ಇದ್ದಾನಂದ್ರೆ ನೀವು ಆ್ಯಕ್ಷನ್ ತಗೊಂತೀರಾ ಆ ಥರ, ವಿತೌಟ್ ಲೈಕ್ ದಟ್. ಓಕೆ, ಇನ್ನೇಟ್ ಇಮ್ಯುನಿಟಿ. Next, examples. What are those innate immunities? Examples ಹೇಳೋದಾದ್ರೆ, destruction of toxic substances or organisms entering digestive tract through food by enzymes in digestive juice. Okay, that is the example. So it is going to stop the entry of the toxic substances into your digestive tract through your food by enzymes in a digestive juice. Okay, and also destruction of bacteria by salivary lysosomes and destruction of bacteria by acidity in urea and vaginal fluid. For example, ನಿಮ್ಮ ಬಾಡಿನಲ್ಲಿ ಯೂರಿನ್ ಫಾರ್ಮೇಷನ್ ಆಗುತ್ತೆ, ಸೊ ನೀವು ಯೂರಿನೇಷನ್ಗೆ ಹೋಗ್ತೀರಾ, ಅದರಿಂದ ಎಷ್ಟೊಂದು ಬ್ಯಾಕ್ಟೀರಿಯಾ ಟಾಕ್ಸಿಕ್ ಸಬ್ಸ್ಟೆನ್ಸ್ ಕೂಡ ರಿಮೂವ್ ಆಗುತ್ತೆ. ಸೊ ದೋಸ್ ಆರ್ ದ ಎಕ್ಸಾಂಪಲ್. ಅಂಡ್ ಆಲ್ಸೋ ಕಫ್ ರಿಫ್ಲೆಕ್ಸ್ ಅಂತ ಹೇಳ್ಬೋದು, ನಿಮ್ಗೆ ಕೆಮ್ಮು ಬರ್ತಾ ಇರುತ್ತೆ, ಕೆಮ್ಮಿಂದ ನೀವು ಎಷ್ಟೊಂದು ಬ್ಯಾಕ್ಟೀರಿಯಾ ಹೊರಗಡೆ ಆಗ್ತೀರಾ. ಅಂಡ್ ಆಲ್ಸೋ ಬೈ ಸ್ನೀಸಿಂಗ್ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಯು ಆರ್ ಗೋನ್ ಟು remove some of the enzymes through tear and also sweat glands, like skin oil in the remove ಮಾಡ್ತೀರಾ. and also from mucus. and another example is from the ear wax. so ಎಷ್ಟೊಂದು ear wax ಅಲ್ಲಿ ಎಷ್ಟೊಂದು ನಿಮಗೆ ಡರ್ಟ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಕಲೆಕ್ಟ್ ಆಗಿರುತ್ತೆ. and also stomach acids ಅಂತ ಹೇಳ್ಬೋದು. ಅದೇ ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಕೊಟ್ಟನಲ್ವಾ, ಡೈಜೆಸ್ಟಿವ್ ಜ್ಯೂಸ್ ಅಂತ ಹೇಳ್ಬಿಟ್ಟು. ಸೊ ದೋಸ್ ಆರ್ ಆಲ್ ಗೋಯಿಂಗ್ ಟು ಗಿವ್ ಆಕ್ಟ್ಸ್ ಆಸ್ ಇನ್ನೇಟ್ ಇಮ್ಯುನಿಟಿ. ಹೋಪಿಂಗ್ ದಟ್ ಇದು ಅರ್ಥ ಆಗಿದೆ ಅಂತಂದು ಹೇಳ್ಬಿಟ್ಟು. ದೆನ್ ಓಕೆ, ಬಿಫೋರ್ ದ್ಯಾಟ್ ಆಕ್ಚುಲಿ ಇದಾಗಕ್ಕಿಂತ ಮುಂಚೆ ನಾನು ಟೂ ಟರ್ಮ್ಸ್ನ ಹೇಳಬೇಕಿತ್ತು. ದಟ್ ಈಸ್ ವಾಟ್ ಆರ್ ಆಂಟಿಜೆನ್ಸ್ ಅಂಡ್ ಆಂಟಿಬಾಡೀಸ್. ಹಿಯರ್ ವಾಟ್ ಈಸ್ ದಿಸ್ ಆಂಟಿಜೆನ್? ವೆರಿ ಸಿಂಪಲ್. ನೀವು ಲೋಯರ್ ಕ್ಲಾಸಸ್ಸಲ್ಲಿ ಓದಿರ್ತೀರ ಅಂತಂದೇಳಿ ನಾನು ಮೆನ್ಷನ್ ಮಾಡಲಿಲ್ಲ, ಬಟ್ ಐ ಜಸ್ಟ್ ಮೆನ್ಷನ್ ಇಟ್ ಸೊ ದಟ್ ನಿಮಗೆ ಯು ವಿಲ್ ಹ್ಯಾವ್ ಎ ರೀಕಾಲ್ ಅಬೌಟ್ ಇಟ್. ಆಂಟಿಜೆನ್ ಅಂದರೆ ಏನು? ಆಂಟಿಜೆನ್ ಇಟ್ ಈಸ್ ಎನಿ ಸಬ್ಸ್ಟೆನ್ಸಸ್ ದಟ್ ಕಾಸ್ ಯುವರ್ ಇಮ್ಯೂನ್ ಸಿಸ್ಟಮ್ ಟು ಪ್ರೊಡ್ಯೂಸ್ ಆಂಟಿಬಾಡೀಸ್ ಅಗೇನ್ಸ್ಟ್ ಇಟ್. Okay, and antigen in or you can, if you have to give another definition, it is a foreign substance that enters your body, that is called as antigen. Okay, foreign substance ಅಂದ್ರೆ ಅದು ನಿಮ್ಮ ಹೊರಗಡೆ ಎನ್ವೈರನ್ಮೆಂಟ್ ಇಂದ ಹೊರಗಡೆಯಿಂದ ಬಂದಿರ್ತಾ, ಅದು ನಿಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಯಾವುದೇ ಸಬ್ಸ್ಟೆನ್ಸ್ ಅಲ್ಲ, ಅದು ಹೊರಗಡೆಯಿಂದ ಬಂದಿರ್ತಕ್ಕಂಥ ಸಬ್ಸ್ಟೆನ್ಸ್, ಅದನ್ನ ನಾವು ಫಾರಿನ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಆ ಫಾರಿನ್ ಸಬ್ಸ್ಟೆನ್ಸ್ ಮೇ ಬಿ ನಮ್ಮ ಬಾಡಿಗೆ ಆಗಲ್ಲ, ಸೊ ಅದು ನಮಗೆ ಹಾರ್ಮ್ಫುಲ್ ಡಿಸೀಸಸ್ನ ಕಾಸ್ ಮಾಡುತ್ತೆ. ಅಂಥವಕ್ಕೆ ನಾವು ಆಂಟಿಜೆನ್ಸ್ ಅಂತ ಹೇಳ್ತೀವಿ. ಓಕೆ, ರಿಪೀಟ್ ಒನ್ಸ್ ಅಗೇನ್, ಇಟ್ ಈಸ್ ಅ ಫಾರಿನ್ ಸಬ್ಸ್ಟೆನ್ಸ್ ದಟ್ ಎಂಟರ್ಸ್ ಯುವರ್ body. Okay, next, what are these antibodies then? What are antibodies then? Antibodies is a protein that produced by the body immune system when it is detects harmful substances like antigens. Okay, those are called as antibodies. Next, moving on to the next one, that is next type, that is acquired immunity. Acquired immunity andre, as in the name indicates, acquired means it is gained anta helbodu, which is developed, or you can say it which is learned anta helbodu. and it has another name, it is also called as specific immunity. Okay, and here the first point here, it is not present at the birth. Acquired immunity ನೀವು ಹುಟ್ಟಿದ ತಕ್ಷಣ ಇರಲ್ಲ. Okay, it is not learned, it is not there from the beginning. Okay, it is learned. Okay, it is, or you can say it is developed or acquired during a lifetime or over a time.
ಓಕೆ, ಸೊ ಅದನ್ನು ನಾವು ಅಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಹಿಯರ್ ಅಕ್ವೈರ್ಡ್ ಇಮ್ಯುನಿಟಿ ಈಸ್ ದ ಇಮ್ಯುನಿಟಿ ಯು ಡೆವಲಪ್ ಓವರ್ ಯುವರ್ ಲೈಫ್ ಟೈಮ್. ಓಕೆ, ಆ್ಯಂಡ್ ಇಟ್ ಕ್ಯಾನ್ ಕಮ್ ಫ್ರಮ್ ಎ ವ್ಯಾಕ್ಸಿನ್ಸ್ ಆರ್ ಎಕ್ಸ್ಪೋಜರ್ ಟು ಎನ್ ಇನ್ಫೆಕ್ಷನ್ ಆರ್ ಎ ಡಿಸೀಸ್. ಓಕೆ, ದಟ್ಸ್ ಹೌ ಯು ಆರ್ ಗೋಯಿಂಗ್ ಟು acquire an immunity. Okay, and this acquired immunity, actually this is the one which makes your immune system stronger. Okay, and for example, you can take the example vaccines. For example, expose your immune system to small amount of pathogens that won't make you sick. Okay, when you take some certain kinds of vaccines, so exposing to the small amount of pathogens that won't make you sick. Okay, so ಆಮೇಲೆ ಇವಾಗ ಅಕ್ವೈರ್ಡ್ ಇಮ್ಯುನಿಟಿ ಹೇಳೋದು, ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ, ಅಕ್ವೈರ್ಡ್ ಇಮ್ಯುನಿಟಿ ಇಸ್ ದ ರೆಸಿಸ್ಟೆನ್ಸ್ ಡೆವಲಪ್ಡ್ ಇನ್ ದ ಬಾಡಿ ಅಗೇನ್ಸ್ಟ್ ಎನಿ ಸ್ಪೆಸಿಫಿಕ್ ಫಾರಿನ್ ಬಾಡಿ ಲೈಕ್ ಬ್ಯಾಕ್ಟೀರಿಯಾ, ವೈರಸ್, ಟಾಕ್ಸಿನ್ಸ್, ವ್ಯಾಕ್ಸಿನ್ಸ್ ಆರ್ ಟ್ರಾನ್ಸ್ಪ್ಲಾಂಟೆಡ್ ಟಿಶ್ಯೂ. ಸೊ ದಸ್ ದಿಸ್ ಟೈಪ್ ಆಫ್ ಇಮ್ಯುನಿಟಿ ಈಸ್ ಆಲ್ಸೋ ನೋನ್ ಆಸ್ ಸ್ಪೆಸಿಫಿಕ್ ಇಮ್ಯುನಿಟಿ. ಇಲ್ಲಿ ನಾನು ಮೆನ್ಷನ್ ಮಾಡ್ದಂಗೆ ಇದು ಇನ್ನೆಟ್ ಇಮ್ಯುನಿಟಿ ಥರ ಅಲ್ಲ. It is going to fight against a specific foreign body. That's why it is called as a specific immunity. Okay, and this acquired immunity is the most powerful immune mechanism that protects the body from invading organisms or toxic substances. And here the lymphocytes are nothing but the WBCs are responsible for the acquired immunity. Okay, next moving on to the next set, which is very very important, that is types of acquired immunity. So acquired immunity ಏನಂತ ತಿಳ್ಕೊಂಡ್ವಿ. ಇವಾಗ acquired immunity types ಯಾವುವು? acquired immunity as I said, I just wrote the definition in a small sentence. So ನೀವು ಈ ಒಂದು ಚಾರ್ಟ್ ನ ನೋಡಿದ ತಕ್ಷಣ ನಿಮಗೆ ಒಂದು ಲೈಕ್ ಕೀ ನೋಟ್ ತರ ಬೇಗ ಎಲ್ಲ ನೆನಪಾಗ್ಬಿಡ್ಬೇಕು, ಆ ತರ ಬರ್ದಿದ್ದೀನಿ. acquired immunity ಅಂದ್ರೆ immunity you develop during the lifetime. That is the definition of the acquired immunity. Again, in acquired immunity you are going to get the two types, that is active immunity and second one passive immunity. First we will look at what is this active immunity. It is the immunity that you develop after being exposed to an infection or from getting an vaccine. Okay, so infection ಗೆ ಅಥವಾ ಇನ್ಫೆಕ್ಷನ್ಗೆ ಎಕ್ಸ್ಪೋಸ್ ಆಗಿದ್ರೆ ಅದು ವ್ಯಾಕ್ಸಿನೇಷನ್ ಆಗಿದ್ರೆ ಅದು ಆಕ್ಟಿವ್ ಇಮ್ಯುನಿಟಿ. ಓಕೆ, ಆ ಟೈಮಲ್ಲಿ ಡೆವಲಪ್ ಮಾಡ್ಕೊಂತಕ್ಕಂಥ ಇಮ್ಯುನಿಟಿ ನಾವು ಆಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಓಕೆ, ಕಮಿಂಗ್ ಟು ದ ಪ್ಯಾಸಿವ್ ಇಮ್ಯುನಿಟಿ. ಪ್ಯಾಸಿವ್ ಇಮ್ಯುನಿಟಿ ದಟ್ ಯು ಅಕ್ವೈರ್ಡ್ ಫ್ರಮ್ someone or something else. ಓಕೆ, ಈಸಿ ಆಗಿದೆ, ಕಾನ್ಸಂಟ್ರೇಟ್ ಮಾಡಿ, ಎರಡೂ ತುಂಬ ಇಂಪಾರ್ಟೆಂಟು. ಸೊ ಈಸಿ ಡೆಫಿನೇಷನ್ ಕೂಡ ಟ್ರೈ ಮಾಡ್ತಿದ್ದೀನಿ. ನೀವು I repeat once again, immunity you develop after being exposed to an infection or from getting an vaccine, that is called as active immunity. Passive immunity means immunity that you acquired from someone or something else. Okay, and again in active immunity there are two types, that is natural. Second one natural active immunity, second one artificial active immunity. Passively again same thing, natural passive immunity, artificial passive immunity. We will look at the active immunity first. ಅದರಲ್ಲಿ ಫಸ್ಟ್ ಟೈಪ್ ನ್ಯಾಚುರಲ್ ಅಂದ್ರೆ ಯಾವ ತರ ಬಂದಿದೆ. ದಿಸ್ ನ್ಯಾಚುರಲ್ active immunity, this is when antibodies made after exposed to an infection. Okay, that is natural one. Okay, ಸೊ ನ್ಯಾಚುರಲ್ ಅಂದ್ರೆ ಏನು, ನಿಮ್ಮ ಬಾಡಿನಲ್ಲಿ ಅದು ಪ್ರಿಪೇರ್ ಆಗಿರುತ್ತೆ. ಆರ್ಟಿಫಿಷಿಯಲ್ ಅಂದ್ರೆ ಹೊರಗಡೆಯಿಂದ ಬರ್ತಕ್ಕಂಥದ್ದು, ಆಯ್ತಾ. ಸೊ ಇಲ್ಲಿ ಏನಾಗುತ್ತೆ, ನೀವು ಇನ್ಫೆಕ್ಷನ್ಗೆ ಎಕ್ಸ್ಪೋಸ್ ಆದಾಗ ಆಂಟಿಬಾಡೀಸು ಕ್ರಿಯೇಟ್ ಆಗುತ್ತೆ, ಅದು ನ್ಯಾಚುರಲ್ ಆಗುತ್ತೆ. ಸೊ ಅದನ್ನು ನ್ಯಾಚುರಲ್ ಆಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ದೆನ್ ಕಮಿಂಗ್ ಟು ದ ಆರ್ಟಿಫಿಷಿಯಲ್, ಆಂಟಿಬಾಡೀಸ್ ಮೇಡ್ ಆಫ್ಟರ್ ಗೆಟ್ಟಿಂಗ್ ಎನ್ ವ್ಯಾಕ್ಸಿನೇಷನ್. ಓಕೆ, ದಟ್ ಈಸ್ ಆರ್ಟಿಫಿಷಿಯಲ್ ಆಗುತ್ತೆ. ಆರ್ಟಿಫಿಷಿಯಲ್ ಆಕ್ಟಿವ್ ಇಮ್ಯುನಿಟಿ. ಆಕ್ಟಿವ್ ಇಮ್ಯುನಿಟಿ ಅಂದ್ರೆ ನೀವು ಇನ್ಫೆಕ್ಷನ್ಗೆ ಮತ್ತೆ ವ್ಯಾಕ್ಸಿನ್ಗೆ ಎಕ್ಸ್ಪೋಸ್ ಆದಾಗ ಬರ್ತಕ್ಕಂಥ ಇಮ್ಯುನಿಟಿ ನಾವು ಆಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಅದ್ರಲ್ಲಿ ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ಆಗಿ ಇನ್ಫೆಕ್ಷನ್ ನಿಮ್ಗೆ ಆಗಿರುತ್ತೆ, ಅವಾಗ ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ, ಅದು ನ್ಯಾಚುರಲ್ ಆಗುತ್ತೆ. ಸೊ ಆಂಟಿಬಾಡೀಸು ನಿಮಗೆ ಡೆವಲಪ್ ಆಗುತ್ತೆ ಯಾವಾಗ ನೀವು ವ್ಯಾಕ್ಸಿನೇಷನ್ ತಗೊಂಡಾಗ, ಅದು ಆರ್ಟಿಫಿಷಿಯಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಪ್ಯಾಸಿವ್ ಇಮ್ಯುನಿಟಿ. ಪ್ಯಾಸಿವ್ ಇಮ್ಯುನಿಟಿಯಲ್ಲಿ ಹಾಗೆ ನ್ಯಾಚುರಲ್, ಆರ್ಟಿಫಿಷಿಯಲ್. ನ್ಯಾಚುರಲ್ ಅಂತ ಹೇಳಿದಾದ್ರೆ ಲೈಕ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದಟ್ ಆಂಟಿಬಾಡೀಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ಮದರ್ ಟು ಬೇಬಿ. ಓಕೆ, ಸೊ ಸಣ್ಣ ಮಗು ಹುಟ್ಟಿದ ತಕ್ಷಣ ಲೈಕ್ ಮದರು ಫೀಡ್ ಮಾಡಲೇಬೇಕು ಮಿಲ್ಕ್ನ, ಬಿಕಾಸ್ ಅದರಲ್ಲಿ ತುಂಬ ಇಮ್ಯೂನ್ ಸಿಸ್ಟಮು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ದಟ್ ಈಸ್ ಆಕ್ಚುಲಿ ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ ಪ್ರೊಡ್ಯೂಸ್ ಆಗೋದು. ಓಕೆನಾ, ಸೊ ಬಿಕಾಸ್ ಅಲ್ಲಿ ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಆರ್ಟಿಫಿಷಿಯಲ್, ಇಟ್ ಇಸ್ ಆಂಟಿಬಾಡೀಸ್ ಅಕ್ವೈರ್ಡ್ ಫ್ರಮ್ ಎನ್ ಇಮ್ಯೂನ್ ಸೀರಮ್ ಮೆಡಿಸಿನ್ ಇಂದ ಬರ್ತಕ್ಕಂಥದ್ದು ಪ್ಯಾಸಿವ್ ಇಮ್ಯುನಿಟಿ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕ್ವೈರ್ಡ್ ಇಮ್ಯುನಿಟಿ. ಅಂಡ್ next one more important point that I have to explain is that ಹೇಗೆ ಈ ಪ್ಯಾಥೋಜನ್ಸ್ ಆಕ್ಟಿವೇಟ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು. ಸೊ ಇವಾಗ ನೀವು ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು, ಇದು ಇಂಪಾರ್ಟೆಂಟ್. ಸೊ ಬೇಸಿಕ್, ಜಸ್ಟ್ ಬೇಸಿಕ್ ದಟ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್. ಯು ಮೈಟ್ ಮೇ ಬಿ ನೋ, ಮೇ ನಾಟ್ ಬಿ ನೋ, ಜಸ್ಟ್ ಐ ವುಡ್ ಲೈಕ್ ಟು ಮೆನ್ಷನ್ ಸೊ ದಟ್ ನಿಮಗೆ ನೆಕ್ಸ್ಟ್ ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಸ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್ ಪ್ಯಾಥೋಜನ್ಸ್ ಇದೆ. ಸೊ ಪ್ಯಾಥೋಜನ್ಸ್ ಯೂಶಲ್ ಆಗಿ, ಸೊ ಐ ವಿಲ್ ಜಸ್ಟ್ ರೈಟ್ ಇಟ್ ಡೌನ್ ಹಿಯರ್. ಸೊ ಪ್ಯಾಥೋಜನ್ಸ್ ಇಟ್ ಮೇ ಬಿ ಎನಿಥಿಂಗ್. ಪ್ಯಾಥೋಜನ್ಸ್ ಅಂದ್ರೆ ವೈರಸ್, ಬ್ಯಾಕ್ಟೀರಿಯಾ, ಏನೇ ಅನ್ಕೊಳ್ಳಿ. ಓಕೆ, ಈ ಪ್ಯಾಥೋಜನ್ಸ್ ಬಾಡಿ ಎಂಟ್ರಿ ಆದಾಗ ಯಾವುದೇ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ ಫಸ್ಟ್ಲಿ ನಾನು ಐ ಸೆಡ್ ದಟ್ ದೇರ್ ಇಸ್ ಆಕ್ಟಿವೇಶನ್ ಆಫ್ ಇನ್ನೆಟ್
immunity ಅಲ್ವಾ. there is the activation of innate immunity ಅಲ್ವಾ. then this innate immunity ಏನ್ ಮಾಡುತ್ತೆ, it is try to fight against those pathogens. okay, it is try to fight against those pathogens. and then acquired immunity ಬರುತ್ತೆ. ಇಲ್ಲಿ acquired immunity or you can say adaptive immunity ಅಂತ ಹೇಳ್ಬೋದು. this is the acquired immunity ಯಾವ ತರ ರೆಸ್ಪಾನ್ಸ್ ಮಾಡುತ್ತೆ. ಸೊ ಈ ಅಕ್ವೈರ್ಡ್ ಇಮ್ಯುನಿಟಿ ಏನ್ ಮಾಡುತ್ತೆ, ಇದು ಹೆಂಗೆ ಡೆವಲಪ್ ಆಗುತ್ತೆ ಅಂದ್ರೆ ಪ್ಯಾಥೋಜನ್ಸ್ ಅಟ್ಯಾಕ್ ಆದಾಗ ಇನ್ನೇಟ್ ಇಮ್ಯುನಿಟಿ ಫಸ್ಟ್ ರೆಸ್ಪಾಂಡ್ ಮಾಡುತ್ತೆ. ಅದರಿಂದ ಕ್ಯೂರ್ ಆಗಿಲ್ಲ ಅಂತಂದ್ರೆ ಅಕ್ವೈರ್ಡ್ ಇಮ್ಯುನಿಟಿ ಇಟ್ ವಿಲ್ ಸ್ಟಾರ್ಟ್ ಟು react, take an action. okay, it will start to give a response. okay, so it will give response to the pathogen. ಸೊ ಅದು ಒಂದು ವೇ ಅಕ್ವೈರ್ಡ್ ಇಮ್ಯುನಿಟಿ ರೆಸ್ಪಾನ್ಸ್ ಕೊಡೋದು. ಮತ್ತು ಪ್ಯಾಥೋಜನು ಡೈರೆಕ್ಟಾಗಿ ಅಕ್ವೈರ್ಡ್ ಇಮ್ಯುನಿಟಿನ ಆ್ಯಕ್ಟಿವೇಟ್ ಮಾಡ್ಬೋದು. 2 ವೇಸ್ನಲ್ಲಿ ಅಕ್ವೈರ್ಡ್ ಇಮ್ಯುನಿಟಿ ರೆಸ್ಪಾನ್ಸು ಆ್ಯಕ್ಟಿವೇಟ್ ಆಗುತ್ತೆ. ಇದು ಆಕ್ಟಿವೇಟ್ ಆಗೋಕ್ಕೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಲ್ಸು, ಆಮೇಲೆ MHC ಸೆಲ್ಸು, ಆಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸು ಅವೆಲ್ಲ ತುಂಬ ಇದು ಬರುತ್ತೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಇದು ಒಂದು ಸಣ್ಣ ಬೇಸಿಕ್ ಕಾನ್ಸೆಪ್ಟು ಆಯ್ತಾ. topic here, types of acquired immunity. Again there is another set of types of acquired immunity. adu 2 types, cellular immunity or cell mediated immunity anta helbodu. Second one humoral immunity. So cellular immunity andre this actually involves the activation of the antibodies. So iduna I am going to do it in a next video in detail. okay, and I am iverudunu now next video dalli neatagi kaliyona, and I am hoping this video is helpful for you all. And if you like this video, please do share and subscribe. Thank you everyone.